ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಬದನೆಕಾಯಿ ಭರ್ತಾ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಇಲ್ಲಿ ಒಂದು ದೊಡ್ಡ ಬದನೆಕಾಯಿ ತೊಗೊಂಡಿದ್ದೀನಿ. ನೋಡಿ, ಈ ಥರ ಒಂದು ದೊಡ್ಡ ಬದನೆಕಾಯಿ ತೊಗೊಂಡಿದ್ದೀನಿ. ನೀವು ಬದನೆಕಾಯಿ ತೊಗೊಳ್ಳೋ ಮುಂದೆ ಅದಕ್ಕೆ ತೂತು ಏನಾದರೂ ಇದನ್ನು ನೋಡ್ಕೊಂಡು ತೊಗೋರಿ, ಯಾಕಂದ್ರೆ ತೂತಿದ್ರೆ ಹುಳ ಇರುತ್ತೆ. ನೋಡಿ, ಬದನೆಕಾಯಿ ತೊಗೊಂಡು ನೀಟಾಗಿ ವಾಶ್ ಮಾಡಿಕೊಂಡು ನಾನೆಲ್ಲ ಸ್ವಲ್ಪ ಎಣ್ಣೆ ಸವರಿದ್ದೀನಿ. ಮತ್ತು ಮಧ್ಯೆ ಒಂದೊಂದು ನೋಡಿ ಹೋಲ್ ಮಾಡಿದ್ದೀನಿ, ಚಾಕುಲೆ ಹೋಲ್ ಮಾಡಿ ಅದು ಮತ್ತೆ ನಾನು ಒಂದಿಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ. ನೋಡಿ, ಬೆಳ್ಳುಳ್ಳಿಗಳ್ನ ಹಿಂಗೆಲ್ಲ ಬೆಳ್ಳುಳ್ಳಿ ಹಾಕಿ ಒಂದು ಮೆಣಸಿನ್ಕಾಯಿನ ಉದ್ದ ಕಟ್ ಮಾಡಿ ಅದಕ್ಕೆ ಹಾಕಿದ್ದೀನಿ. ಈ ರೀತಿ ಹಾಕ್ಕೊಂಡ್ರೆ ಅದು ಬೆಳ್ಳುಳ್ಳಿ ಸುಟ್ಟಿದ್ದು ಒಂಥರ ಸ್ಮೆಲ್ ಕೂಡ ಬರ್ತಾಗ ಭಾಳ ಚೆನ್ನಾಗಾಗುತ್ತೆ. ನೋಡಿ, ಈ ರೀತಿ ಎಲ್ಲ ನಾನು ಮಾಡಿಕೊಂಡು ಇದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಸುಟ್ಕೋಬೇಕೀಗ. ಇದಕ್ಕೆ ಬೇಕಾಗಿರೋದು ಒಂದು ದೊಡ್ಡ ಬದನೆಕಾಯಿ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಚಿಕ್ಕದಾಗಿ ಹೆಚ್ಕೋಬೇಡಿ, ಚಿಕ್ಕದಾಗಿ ಹೆಚ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ, ಒಂದು 2ರಿಂದ 3 ಹಸಿಮೆಣ್ಸಿನ್ಕಾಯಿ, ನಿಮಗೆ ಖಾರ ಎಷ್ಟು ಬೇಕಷ್ಟು ನೋಡ್ಕೊಂಡು ನೀವು ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಒಂದು ಈರುಳ್ಳಿ, ಒಂದು ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರಿಶಿನ ಪುಡಿ, ಜೀರಿಗೆ, ಸಾಸಿವೆ, ಖಾರ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೆಲ್ಲ ಸಾಮಗ್ರಿಗಳು ಬದನೆಕಾಯಿ ಭರ್ತಾಗ ಬೇಕಾಗುತ್ತೆ. ಇದು ಮಾಡೋದು ಹೇಗೆ ಅಂತ ಹೇಳ್ತೀನಿ. ಫಸ್ಟ್ ನಾನೀಗ ಇದನ್ನು ಬದನೆಕಾಯಿನ ಎಲ್ಲ ಎಣ್ಣೆ ಹಚ್ಕೊಂಡು ಬೆಳ್ಳುಳ್ಳಿ ಹಾಕಿ ಮೆಣಸಿನ್ಕಾಯಿ ಹಾಕಿ ಇಟ್ಟಿದ್ದೀನಲ್ಲ, ಇದನ್ನು ನಾನೊಂದು ಸ್ಟವ್ ಮೇಲೆ ಇಟ್ಕೊತೀನಿ. ಈಗ ಸ್ಟವ್ ಮೇಲೆ ಇಟ್ಕೊಂಡು ಇದ್ರ ಮೇಲೆ ಸುಟ್ಕೋಬೇಕು. ಇದು ತೂಮ್ ತೆಗಿಯೋಕೆ ಹೋಗಬೇಡಿ, ತೂಮ್ ಹಾಗೇ ಇರಲಿ. ನಾನು ಗ್ಯಾಸ್ ಆನ್ ಮಾಡ್ಕೊಂಡ್ಬಿಡ್ತೀನಿ. ಚೆನ್ನಾಗಿ ಬೆನಿಬೇಕು ಇದು. ನೋಡಿ, ಚೆನ್ನಾಗಿ ಬೆನಿಬೇಕಿದೀಗ. ಅದು ಸುಟ್ಕೊಳ್ಳೋಣ, ಚೆನ್ನಾಗಿ ಸುಟ್ಕೊಂಬಿಡೋಣ ಇದನ್ನು. ನೋಡಿ, ಇಲ್ಲಿ ಬದನೆಕಾಯಿ ಸುಡ್ತಾ ಇದ್ದೀವಿ. ಅದಷ್ಟರಲ್ಲೇ ನಾವು ಇದಕ್ಕೆ ಒಂದು ಬಾಣಲೆ ತೊಗೊಳ್ಳೋಣ. ಅಲ್ಲೊಂದು ಬಾಣಲೆ ತೊಗೊಂಡು ಇದಕ್ಕೆ ಬಾಣಲೆ ಬಿಸಿ ಮಾಡೋಕ್ಕಿಟ್ಟು ಇದಕ್ಕೆ 1ರಿಂದ 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ್ಮೇಲೆ ನಾವು ಇದಕ್ಕೆ ಸಾಸಿವೆ ಜೀರಿಗೆ ಹಾಕೋಣ. ಈಗ ಎಣ್ಣೆ ಕಾದಿದೆ. ನಾನು ಎಣ್ಣೆ ಕಾದ್ಮೇಲೆ ಇದಕ್ಕೆ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಜೀರಿಗೆ ಆದಮೇಲೆ ಇದಕ್ಕೆ ಚಿಕ್ಕದಾಗಿ ಹೆಚ್ಕೊಂಡಿರೋ ಬೆಳ್ಳುಳ್ಳಿ, ಆದಷ್ಟು ಹೆಚ್ಕೊಂಡೇ ಬೆಳ್ಳುಳ್ಳಿ ಹಾಕಿ, ಹೆರಿಬೇಡಿ. ಈಗ ಬೆಳ್ಳುಳ್ಳಿ ಬೇಕಾಗುತ್ತೆ. ಹೆಚ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಶುಂಠಿ, ಚಿಕ್ಕದಾಗಿ ಹೆಚ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗೋಕ್ಕಂತ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಬಿಡೋಣ. ಸ್ವಲ್ಪ ಅದು ಬೆಳ್ಳುಳ್ಳಿ ಸ್ವಲ್ಪ ಬ್ರೌನಿಷ್ ಆಗಬೇಕು, ಅಷ್ಟೊತ್ತಂಕ ನೀವು ಫ್ರೈ ಮಾಡ್ಕೊಡಿ. ಬೆಳ್ಳುಳ್ಳಿ ಸ್ವಲ್ಪ ಲೈಟ್ ಬ್ರೌನಿಷ್ ಆದಮೇಲೆ ನಾವು ಇದಕ್ಕೆ ಚಿಕ್ಕದಾಗಿ ಹೆಚ್ಕೊಂಡಿರೋ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ತುಂಬ ಬೆಳೆಸ್ಕೋಬೇಕಂತಲ್ಲ, ಸ್ವಲ್ಪ ಲೈಟಾಗಿ ಬೆಳೆಸ್ಕೊಂಡ್ರೆ ಸಾಕು. ತುಂಬ ಬೆಳೆಸ್ಕೊಂಡ್ಬಿಟ್ರೆ ಬದನೆಕಾಯಿ ಭರ್ತಾಗ ಅಷ್ಟು ಚೆನ್ನಾಗಿರೋಲ್ಲ. ಸ್ವಲ್ಪ ಈರುಳ್ಳಿ ಸ್ವಲ್ಪ ಲೈಟಾಗಿ ಬೆನಿಬೇಕು, ಹಸಿ ವಾಸನೆ ಎಲ್ಲ ಹೋಗಿ. ಇದು ಬೆನಿತಿರುವಾಗಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ನಾನು. ಅರಿಶಿನ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹಾಕಿ ಒಂದು 2 ನಿಮಿಷದ ಕಾಲ ಇದು ಚೆನ್ನಾಗಿ ಬೆನಿಬೇಕು. ತುಂಬ ಬೆಂತಕ್ಕೆ ಹೋಗಬೇಡಿ, ಒಂದು 2 ನಿಮಿಷ ಬೆಂದರೆ ಸಾಕಿದು. ನೋಡಿ, ಈರುಳ್ಳಿ ಸ್ವಲ್ಪ ಹಸಿ ವಾಸನೆಗೆ ಲೈಟಾಗಿ ಬೆನಿಬೇಕು, ತುಂಬ ಬ್ರೌನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅದು ಆದ ಕೂಡಲೇ ಇದಕ್ಕೆ ಇಮಿಡಿಯೇಟ್ ಟೊಮೊಟೊ ಹಾಕಿಬಿಡೋಣ. ಟೊಮೊಟೊ ತುಂಬ ಬೆಳೆಸೋದು ಬೇಡ, ಸ್ವಲ್ಪ ಇದರಲ್ಲಿ ತುಂಬ ಮುದ್ದೆ ಆಗಿಬಿಡುತ್ತೆ ಬದನೆಕಾಯಿ ಭರ್ತಾ. ಒಂದು ಸ್ವಲ್ಪ ಬೆನಿಬೇಕಷ್ಟೇ ಇದು. ಒಂದು 2 ನಿಮಿಷದ ಕಾಲ ಬೆಳೆಸ್ಕೊಳ್ಳೋಣ ಇದನ್ನು. ಈಗ ಒಂದು 2 ನಿಮಿಷದ ಕಾಲ ಟೊಮೊಟೊ ಬೆಳೆಸ್ಕೊಂಡಿದ್ದೀನಿ. ತುಂಬ ಮೆತ್ತಗೆ ಮಾಡ್ಕೊಳಕ್ಕೆ ಹೋಗಬೇಡಿ, ಇಷ್ಟಾದರೆ ಸಾಕಿದೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಖಾರ ಪುಡಿ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಹಾಕಿದ್ದೀವಿ, ಅದಕ್ಕೆ ನೋಡಿ ಖಾರ ಪುಡಿ ಹಾಕ್ತೀವಿ. ತುಂಬ ಖಾರ ಪುಡಿಯನ್ನು ಹಾಕೋಕ್ಕೆ ಹೋಗಬೇಡಿ. ನಿಮಗೇನು ಖಾರ ಬೇಕಂದರೆ ಹಾಕ್ಕೋಬೋದು ಬೇಕಾದರೆ. ಮತ್ತು ಇದಕ್ಕೇನು ಮಸಾಲೆಗಳು ಬೇಕಾಗಲ್ಲ. ನಿಮಗೆ ಏನಾದರೂ ಇಷ್ಟ ಇದ್ದರೆ ಗರಂ ಮಸಾಲನೂ ಹಾಕ್ಕೋಬೋದು. ಮತ್ತು ಬಟಾಣಿ ಕಾಳು ಇರುತ್ತಲ್ಲ, ಬಟಾಣಿ ಕಾಳು ಬೇಯಿಸಿದ ಅದು ಹಸಿ ಬಟಾಣಿನ ಬೇಯಿಸಿಗಳು ಇದಕ್ಕೆ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನನ್ನ ಮತ್ತು ಬಟಾಣಿ ಇಲ್ಲ ಥರ ನಾನು ಹಾಕಿಲ್ಲ. ನಾನೀಗ ಒಂದು ಖಾರ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿ ನಾನು ಒಂದು ನಿಮಿಷ ಸಾಕು ಬೆನೆಸ್ಕೊಂಡು ಇದನ್ನು ಆಫ್ ಮಾಡಿಬಿಡ್ತೀನಿ. ಯಾಕಂದರೆ ಬದನೆಕಾಯಿನ ಬೆನೆಸ್ಕೋಬೇಕಲ್ವಾ. ನೋಡಿ, ಇದನ್ನು ಒಂದು 2 ನಿಮಿಷ ಆದಮೇಲೆ ಆಫ್ ಮಾಡಿಬಿಡ್ತೀನಿ. ಇಲ್ಲಿ ನೋಡಿ, ಬದನೆಕಾಯಿ ಚೆನ್ನಾಗಿ ಬೆನೀತಾ ಇದೆ. ಎಣ್ಣೆಲಿ ನೀಟಾಗಿ ಬೆನಿಬೇಕು. ಇದು ಬೆಂದಮೇಲೆ ಇದನ್ನು ಆರಿಸೋಣ ನಾವು. ನೋಡಿ, ಈಗ ಬದನೆಕಾಯಿ ಚೆನ್ನಾಗಿ ಎಲ್ಲ ಕಡೆ ಚೆನ್ನಾಗಿ ಬೆಂದಿದೆ. ಇದನ್ನಂತ ಪ್ಲೇಟ್ ಮೇಲೆ ತೊಗೊತಾ ಇದ್ದೀನಿ. ಇದು ಸ್ವಲ್ಪ ಆರಾಕ್ಬಿಡೋಣ. ಆರಿದ ಮೇಲೆ ಸಿಪ್ಪೆ ತೆಗೆದು ಚೆನ್ನಾಗಿ ಇದನ್ನು ಮ್ಯಾಶ್ ಮಾಡ್ಕೊಂಬಿಡೋಣ. ಇದು ಸ್ವಲ್ಪ ಒಂದು 5 ನಿಮಿಷ ಕಾಲ ಆರಲಿ ಇದು.
ನೋಡಿ ನಾನು ಬದನೇಕಾಯಿ ಗ್ಯಾಸ್ ಮೇಲೆ ಸುಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಏನಾದರೂ ಕೆಂಡದಿದ್ದರೆ ಅದ್ರಲ್ಲಿ ಸುಟ್ಕೋಬೋದು. ಇದು ನೋಡಿ ತಣ್ಣಗಾಗಿದ್ದರೆ ಸಿಪ್ಪೆ ಎಲ್ಲ ತಗೊಂಡ್ಬಿಡ್ತೀನಿ ಅದನ್ನು ನೀಟಾಗಿ. ಚೆನ್ನಾಗಿ ಸುಟ್ಕೊಂಡ್ರೆ ಮಾತ್ರ ಚೆನ್ನಾಗಿ ಸಿಪ್ಪೆ ಬಂದುಬಿಡುತ್ತೆ. ತುಂಬ ಕಷ್ಟ ಏನೂ ಆಗೋಲ್ಲ. ಸ್ವಲ್ಪ ಬೇಕಾದ್ರೆ ಕೈಗೆ ನೀರು ಹಚ್ಕೊಂಡು ಕೂಡ ನೀವು ತಕ್ಕೋಬೋದು ಬಿಸಿ ಅನಿಸಿದರೆ. ನಿಧಾನಕ್ಕೆಲ್ಲ ತಗೊಂಡ್ಬಿಡ್ತೀನಿ. ಹೀಗೆ ಈಸಿಯಾಗಿ ಬಂದುಬಿಟ್ಟು ಚೆನ್ನಾಗಿ ಬೆಂದಿದ್ರೆ ಅದು ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಸಿಪ್ಪೆ ತಗೊಂಡ್ಬಿಡ್ತೀನಿ. ಈಗ ನೋಡಿ ಎಲ್ಲನೂ ನಾನು ಸಿಪ್ಪೆ ತಗೊಂಡ್ಬಿಟ್ಟಿದ್ದೀನಿ. ಈಸಿಯಾಗಿ ಬಂದುಬಿಡುತ್ತೆ ಚೆನ್ನಾಗಿ ಬೆಂದರೆ. ಇದು ಬೆಂದ ಮೇಲೆ ಈ ರೀತಿ ಅಗಲ ಮಾಡ್ಕೊಂಬಿಡಿ. ಏನಾದರೂ ಅಪ್ಪಿ ತಪ್ಪಿ ನೀವು ತೆಗೆದಾಗ ಹುಳ ಗಿಳ ಏನಾದ್ರು ಇದೆ ಅಂತ ಟೆಸ್ಟ್ ಮಾಡ್ಕೊಂಬಿಡಿ. ನೀಟಾಗಿ ಓಪನ್ ಮಾಡ್ಕೊಂಬಿಡಿ. ಈಗ ನೋಡಿ ಎಲ್ಲಾದರೂ ಏನಾದ್ರು ಯೂಶ್ವಲಿ ತೂತಿಲ್ಲ ಅಂದರೆ ಹುಳ ಏನಿರಲ್ಲ. ಆದರೂ ಸುಮ್ಮನೆ ಚೆಕ್ ಮಾಡ್ಕೊಂಬಿಡಿ, ಒಂದು ರೀತಿ ಒಳ್ಳೇದಲ್ವ. ನೋಡಿ ಎಲ್ಲ ನಾನು ಓಪನ್ ಮಾಡಿದ್ದೀನಿ. ಮತ್ತು ನಾನು ಇದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕಿದ್ನಲ್ಲ, ಅದೆಲ್ಲ ಚೆನ್ನಾಗಿ ಸುಟ್ಟಿದೆ ನೋಡಿ. ಇದನ್ನೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಬಿಡ. ನೋಡಿ ಎಲ್ಲನೂ ಓಪನ್ ಮಾಡಿದ್ದೀನಿ. ಬದನೇಕಾಯಿ ಚೆನ್ನಾಗಿದೆ, ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಬಿಡ್ತೀನಿ. ಈಗ ನೀವು ಕೈಲೇನು ತಣ್ಣಗಾದ್ರೆ ಕೈಲೇ ಮ್ಯಾಶ್ ಮಾಡ್ಕೊಂಡು ಹಾಕ್ಬೋದು, ಇಲ್ಲ ಮ್ಯಾಶಲ್ಲೇ ಮ್ಯಾಶ್ ಮಾಡ್ಕೋಬೋದು. ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಬಿಟ್ಟಿದ್ದೀನಿ. ನೀವು ಬೇಕಾದ್ರೆ ಕೈಲೇನೂ ಮಾಡ್ಕೋಬೋದು. ಯಾಕಂದರೆ ಚೆನ್ನಾಗಿ ಬೆಂಚ್ಕೊಂಡ್ಬಿಟ್ಟಿರ್ತೀವಲ್ಲ, ತುಂಬ ಹೊತ್ತೇನು ಹಿಡಿಯೋಲ್ಲ ಅದು. ನೋಡಿ ಎಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಬಿಟ್ಟಿದ್ದೀನಿ. ಈಗ ಮ್ಯಾಶ್ ಮಾಡ್ಕೊಂಡು ಇದು ನಾನು ಬಾಣಲೆಯಲ್ಲೇನು ಟೊಮೊಟೊ ಉಳ್ಳಾಗಡ್ಡೆ ಎಲ್ಲ ಹಾಕಿ ಇದು ಮಾಡ್ಕೊಂಡಿದ್ನಲ್ಲ, ಇವಾಗ ಅದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಬೇಯಿಸ್ಕೊಳ್ಳೋಣ. ಇದನ್ನು ತುಂಬ ಹೊತ್ತೇನು ಬೇಡ, ಒಂದು 2 ನಿಮಿಷ. ನೋಡಿ ಎಲ್ಲ ಇದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಖಂಡಿತ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಚಪಾತಿಗಾಗಲಿ ರೊಟ್ಟಿಗಾಗಲಿ, ಸಜ್ಜೆ ರೊಟ್ಟಿಗಂತೂ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಒಂದು 2 ನಿಮಿಷದ ಕಾಲ ಚೆನ್ನಾಗಿ ಬೆನೆಸ್ಕೊಳ್ಳೋಣ. ಚೆನ್ನಾಗಿದೆಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕಿರುತ್ತೆ. ಚೆನ್ನಾಗಿ ಇದು ಮಾಡ್ಕೊಳ್ಳೋಣ. ನೋಡಿ ಬದನೇಕಾಯಿ ಬರ್ತಾನೆ ನಾನು ಒಂದು 2 ನಿಮಿಷದ ಕಾಲ ಬೆಳೆಸ್ಕೊಂಡು ತುಂಬ ಹೊತ್ತೇನು ಬೆಳೆಸ್ಕೊಳ್ಳೋಕೆ ಹೋಗಬೇಡಿ. ಯಾಕಂದ್ರೆ ನಾವು ಆಗಲೇ ಸುಟ್ಕೊಂಡ್ಬಿಟ್ಟಿರ್ತೀವಲ್ಲ. ನೋಡಿ ಈಗ ಬದನೇಕಾಯಿ ಬರ್ತಾ ಆಗಿದೆ. ಇದಕ್ಕೆ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ ಬದನೇಕಾಯಿ ಭತ್ತ ರೆಡಿಯಾಗಿದೆ. ಖಂಡಿತ ಟ್ರೈ ಮಾಡಿ. ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.